ಪುಷ್ಪ 2 ಸಕ್ಸಸ್ ಆಗಿರೋ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆಯಲ್ಲಿದ್ದರು. 1000 ಕೋಟಿ ಇದಕ್ಕೆ ಸೇರ್ಪಡೆಯಾಗಿತ್ತು. ಅದರ ಮಧ್ಯದಲ್ಲಿ ಅಲ್ಲು ಅರ್ಜುನ್ಗೆ ಒಂದು ಸಂಕಷ್ಟ ಬೆಳಗಿನ ಜಾವದಲ್ಲಿ ಆಯಿತು. ಅದಾದ ನಂತರ ಈಗ ಒಂಚೂರು ಬಿಗ್ ರಿಲೀಫ್ ಸಿಕ್ಕಿದೆ. ಬೆಳಗ್ಗೆ ಬಂಧನ ಆಯಿತು, ಸಂಜೆ ಜಾಮೀನು ಸಿಕ್ತು. ಜೈಲು ತಲುಪ್ತಾ ಇದ್ದಂತೆ ಅಲ್ಲು ಅರ್ಜುನ್ಗೆ ಜಾಮೀನು ಸಿಕ್ಕಿದೆ. ಜೈಲು ತಲುಪ್ತಾ ಇದ್ದಂತೆ ತುರ್ತು ವಿಚಾರಣೆ ನಡೆಸಿದಂಥ ತೆಲಂಗಾಣ ಹೈಕೋರ್ಟ್ನಿಂದ ಈಗ ಜಾಮೀನು ಮಂಜೂರಾಗಿದೆ. ನಾಂಪಲ್ಲಿ ಕೋರ್ಟ್ ಆದೇಶ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿ ಜಾಮೀನು ಮಂಜೂರಾಗಿದೆ. ಕೆಲವೇ ಕ್ಷಣಗಳಲ್ಲಿ ಜೈಲಿನಿಂದ ಅಲ್ಲು ಅರ್ಜುನ್ ರಿಲೀಸ್ ಆಗುವಂಥ ಸಾಧ್ಯತೆಯೇ ಹೆಚ್ಚಾಗಿದೆ. ಚಂಚಲಗೂಡ ಜೈಲು ಬಳಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಭಾರೀ ಟೀಕೆ, ಭಾರೀ ಆಕ್ರೋಶಗಳು ವ್ಯಕ್ತವಾಗಿತ್ತು. ಮುನ್ನೆಚ್ಚರಿಕಾ ಕ್ರಮವಾಗಿ ಜೈಲು ಬಳಿ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತಲ್ಲಿನೇನಾದರೂ ಅನಾಹುತಗಳಾಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ. ಬೆಳಗ್ಗೆ ಸಂದರ್ಭದಲ್ಲಿ ಪೊಲೀಸರು ನೇರವಾಗಿ ಮನೆಗೆ ಹೋಗಿ ಅಲ್ಲಿ ಬೆಡ್ರೂಮಲ್ಲಿದ್ದಂತಹ ಅಲ್ಲು ಅರ್ಜುನ್ನ ಕರ್ಕೊಂಡು ಹೋದರು. ಆ ಸಂದರ್ಭದಲ್ಲಿ ಒಂದಿಷ್ಟು ಮಾತುಕತೆಗಳಾಯಿತು. ಆಮೇಲೆ ಮೆಡಿಕಲ್ ಚೆಕಪ್ ಮಾಡಿಸ್ಕೊಂಡ್ರು. ಆಮೇಲೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು. 14 ದಿನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರು. ಈ ಕಡೆಗೆ ಹೈಕೋರ್ಟಿಗೆ ಅಪೀಲ್ ಮಾಡಿದರು ಅವರ ಪರ ವಕೀಲರು. ಇಮ್ಮಿಡಿಯೇಟ್ ಆಗಿ ಅವರಿಗೆ ಬೇಲ್ ಕೂಡ ಸಿಕ್ತು. ಹಾಗಾಗಿ ಈಗ ಆಚೆ ಬರ್ತಾರೆ ಅಲ್ಲು ಅರ್ಜುನ್.